ಕನ್ನಡ ನಾಡಿನ ವೀರಶೈವ ಧರ್ಮದ ಪ್ರಮುಖ ಮಠಗಳಲ್ಲಿ ಇನ್ನೊಂದು ಹುಬ್ಬಳ್ಳಿಯ 3000 ಮಠ. ಲೋಕೋದ್ಧಾರದ ಗುರಿಯನ್ನಿಟ್ಟುಕೊಂಡು ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವ ಮಠವಿದು. 12ನೇ ಶತಮಾನದಲ್ಲಿ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳಿಂದ ಸ್ಥಾಪನೆಯಾದ ಮಠವೆಂದು ಹೇಳಲಾಗುವ ಈ ಮಠದ ಇತಿಹಾಸ ರೋಚಕವಾದದ್ದು. 3000 ಮಠದ ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಗದಿ ಇದು. ಇದಕ್ಕೆ ನಿರ್ವಿಕಲ್ಪ ಸಮಾಧಿಸ್ಥ ಅಂತ ಹೇಳ್ತಾರೆ. ನಿರ್ವಿಕಲ್ಪ ಅಂತಂದರೆ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಗದಿ ಇದು. ಅಲ್ಲಿರ್ತಕ್ಕಂಥ ಹಿಂದಿರ್ತಕ್ಕಂಥ ಗದಿಗೆ ಇವರು ಇರುವಾಗ ಅಂದರೆ 12ನೇ ಶತಮಾನದಲ್ಲಿ ಇವರು ಇರುವಾಗಲೇ ಅಲ್ಲಿ ಅನುಷ್ಠಾನ ಜಪತಪ ಮಾಡ್ತಕ್ಕಂಥ ಗದಿ ಅದು. ಈ ಮಠ ನಮಗೆ ಇತಿಹಾಸದ ಪ್ರಕಾರ ಸಾಧಾರಣ 1179-80ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದಂತಹ ಮಠ. ಆಗ ಈ ಮಠಕ್ಕೆ ಪ್ರಾರಂಭವಾಗಲು ಕನಿಷ್ಠ 3000 ಜನರಿಗಿಂತಲೂ ಹೆಚ್ಚಿಗೆ ಜನ ಬಂದು ಸ್ಥಾಪಿಸಿದಂಥ ಮಠ 3000 ಮಠ. ಇದರ ಮೂಲ ಕರ್ತೃ ಸ್ವಾಮೀಜಿಯವರು ಗುರುಸಿದ್ದೇಶ್ವರ. ಇವರಿಗೆ ಗುರುಸಿದ್ದೇಶ್ವರ ಅಥವಾ 3000 ಮಠದ ಹುಚ್ಚ ಹೀಗೆಲ್ಲ ಹೆಸರು ನಾಮಾಂಕಿತಗಳಿದ್ದು. ಆಮೇಲೆ ಈ ಮಠದ ಅಧೀನದಲ್ಲಿ ಅಂದರೆ ಇದಕ್ಕೆ 3000 ಮಠಗಳಿಗಿಂತ ಹೆಚ್ಚಿನ ಮಠಗಳು ಇದರಲ್ಲಿದ್ದು. ಈಗ 3000 ಮಠಗಳು ಸಂಪೂರ್ಣ ಅಧೀನದಲ್ಲಿ ಈಗಿಲ್ಲ. ಕೆಲವು ನಶಿಸಿ ಹೋಗಿರ್ತವೆ, ಕೆಲವು ಮಠಗಳು ಮಾತ್ರ ಈ ಮಠದ ಅಧೀನದಲ್ಲಿ ಇದ್ದಾವೆ. ಆಮೇಲೆ ಈ ಮಠ ಸ್ಥಾಪನೆಯಾಗಿ ಬೆಳವಣಿಗೆ ಹೊಂತ ಈಗಿನ ಇರ್ತಕ್ಕಂಥ ಈ ರೂಪವನ್ನು ಕಂಡಿರ್ತಕ್ಕಂಥದ್ದು ಕಿತ್ತೂರು ಚೆನ್ನಮ್ಮನ ನಂತರ. ಕಿತ್ತೂರು ಚೆನ್ನಮ್ಮನ ಅಂತ್ಯವಾಗುವ ಸಮಯದಲ್ಲಿ ಬ್ರಿಟಿಷರು ಕೇಳಿದಾಗ ನಿನ್ನ ಕೊನೆಯ ಆಸೆ ಏನು ಎಂದು ಕೇಳಿದಾಗ ಕಿತ್ತೂರು ಚೆನ್ನಮ್ಮನ ಆಸೆಯಂತೆ ನನ್ನ ಸಂಸ್ಥಾನವನ್ನು 3000 ಮಠಕ್ಕೆ ಒಪ್ಪಿಸುತ್ತೇನೆ ಎಂದು ಆಕೆ ಕೊನೆಯ ಅಂತ್ಯವನ್ನು ಕಂಡಳು. ಆನಂತರ ಆಕೆ ಅಂತ್ಯದ ನಂತರ ಆಕೆಯ ಅರಮನೆಯನ್ನೇ ಕಿತ್ತುಕೊಂಡು ಬಂದು ಇಲ್ಲಿ ಸ್ಥಾಪಿಸಿದಂತಹ ಮಠ ಇದು. ಈಗಿರ್ತಕ್ಕಂಥ ಮಠ ಕಿತ್ತೂರು ಚೆನ್ನಮ್ಮನ ಅರಮನೆಯ ಪ್ರತಿರೂಪನೇ ಇದು. ಅದೇ ರೂಪವನ್ನು ನಾವು ಇಲ್ಲಿ ಕಿತ್ತುಕೊಂಡು ಸ್ಥಾಪಿಸಿರ್ತಕ್ಕಂಥದ್ದು. ಇದಕ್ಕೆ ಇತಿಹಾಸ ಇದೆ, ದಾಖಲೆಗಳು ಇದ್ದಾವೆ. ಈ ಮಠಕ್ಕೆ ಪೀಠಾಧಿಪತಿಗಳ ಹೆಸರು ಹೆಚ್ಚಾಗಿ ಗುರುಸಿದ್ದ ಸ್ವಾಮಿಗಳು ಮತ್ತು ಗಂಗಾಧರ ಸ್ವಾಮಿಗಳು ಎಂದು ನಾಮಾಂಕಿತದಲ್ಲಿ ಎಲ್ಲ ಸ್ವಾಮಿಗಳು ಆಗಿದ್ದಾರೆ ಈ ಪೀಠಾಧಿಪತಿಗಳು. ಮಧ್ಯದಲ್ಲಿ ಒಬ್ಬರು ಶಿವಲಿಂಗ ಸ್ವಾಮಿಗಳು ಎಂಬುದಾಗಿ ಪೀಠಾಧಿಪಧ್ಯಕ್ಷರು ಇದ್ದರು. ಅವರ ಒಂದು ಪ್ರಭಾವಿಶಾಲಿಯಾಗಿದ್ದಂಥ ಸ್ವಾಮಿಗಳಾಗಿದ್ದರು. ಆಮೇಲೆ ಅವರ ಶಾಪಕ್ಕೆ ನಿಂತಿರ್ತಕ್ಕಂಥದ್ದು ಈ ದೊಡ್ಡ ತೇರು. ಇದು ಅವರು ಇರದೇ ಇದ್ದಂಥ ಸಮಯದಲ್ಲಿ ಪೀಠಾಧ್ಯಕ್ಷರು ಈ ಮಠದಲ್ಲಿ ಇರದೇ ಇದ್ದಂಥ ಸಮಯದಲ್ಲಿ ತೇರು ಎಳೆಯುವ ಸಮಯ ಆಗಿದ್ದಕ್ಕೆ ಭಕ್ತರೆಲ್ಲ ತೇರನ್ನು ಎಳಿಬೇಕು ಅಂತಂದ್ಬಿಟ್ಟು ಹೇಳಿ ಒತ್ತಾಯ ಮಾಡಿದ್ದಕ್ಕೆ ತೇರು ಎಳೆಯೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಸ್ವಾಮಿಗಳು ಬರುವಷ್ಟೊತ್ತಿಗೆ ತೇರು ಮುಂದೆ ಹೋಗಿದ್ದು ಈ ಜಾಗದಿಂದ ಸ್ವಲ್ಪ ಬರೀ 50 ಮೀಟರ್ ಮುಂದೆ ಹೋಗುವಷ್ಟೊತ್ತಿಗೆ ನಿಂತು ಬಿಡ್ತು. ಕಾರಣ ಅಂತಂದರೆ ಅವ್ರು ಕೊಟ್ಟಂಥ ಶಾಪ. ನಾನು ಇಲ್ಲದೇ ಇದ್ದೊತ್ತೆ ನೀವು ಹೊರಟೋಗ್ತಾ ಇದೆಯಾ, ಹೋಗು, ಅದು ಹೆಂಗೆ ಹೋಗ್ತೀವಿ ಹೋಗು ಅಂತಂದು ಶಾಪ ಕೊಟ್ಟರು. ಅದು ಅಲ್ಲಿ ನಿಂತಿರ್ತಕ್ಕಂಥ ಜಾಗದಲ್ಲೇ ನಿಂತಿದೆ. ಸುತ್ತ ಬಿಲ್ಡಿಂಗ್ ಕಟ್ಟಲಿಕ್ಕೂ ಸಹ ಆಗದೇ ಇರೋ ರೀತಿಯಲ್ಲಿ ಅದನ್ನು ಅಲ್ಲಾಡ್ಸೋಕ್ಕಾಗಲಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಪ್ರಭಾವಗಳನ್ನು ಸಹ ನಾವು ತೇರನ್ನು ಬದಲಾಯಿಸಬೇಕು ಅಥವಾ ಶಿಫ್ಟ್ ಮಾಡಬೇಕು ಅಂತ ಹೋಗಿದ್ದಾಗ ಸಾಧ್ಯ ಆಗಿಲ್ಲ. ಈ ಥರದ ಪ್ರಭಾವಯುತವಾಗಿಬಿಟ್ಟು ಆ ತೇರಲ್ಲಿ ನಿಂತಿದೆ ಶಾಪ ಗ್ರಹಕ್ಕೆ. ನಾನು ಮೊದಲು ಈ ಮಠದ ವಿದ್ಯಾರ್ಥಿ. ನಾನು ಈ ವಿದ್ಯಾಸಂಸ್ಥೆಗೆ ಈ 3000 ಮಠಕ್ಕೆ ಬಂದಿದ್ದಾಗ ಇಲ್ಲಿ 400 ಜನ ವಿದ್ಯಾರ್ಥಿಗಳಿದ್ವಿ. ಆಗಿನಿಂದ ನಾನು ಇಲ್ಲಿ ಬೆಳೆದ ದೊಡ್ಡವನಾಗಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿಗಳ ಗುಂಪಲ್ಲಿ ಅಥವಾ ಈ ಮಠದ ಭಕ್ತರ ಗುಂಪಲ್ಲಿ ನಾನು ಒಬ್ಬನು. ಈ ಮಠದ ವಿದ್ಯಾಸಂಸ್ಥೆಗಳಲ್ಲಿ ಅನೇಕ ವಿದ್ಯಾಸಂಸ್ಥೆಗಳಿದ್ದಾವೆ, ಕಾಲೇಜ್ಗಳಿದ್ದಾವೆ, ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ. ಹಾಗೆ ಇಲ್ಲಿ ಬೆಳೆದಂತಹ ವಿದ್ಯಾರ್ಥಿ ವೃಂದದಲ್ಲಿ ಬೆಳೆದಂಥವರ ವಿಷಯಗಳ ಬಗ್ಗೆ ನಾವು ಅನೇಕರ ಬಗ್ಗೆ ಹೇಳ್ಬೋದು. ಉದಾಹರಣೆಗೆ BD ಜೆತ್ತಿಯವರು ಹಂಗಾಮಿ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳಾಗಿದ್ದರು. ಈ ಮಠದ ವಿದ್ಯಾರ್ಥಿಯಾಗಿ ಬಂದಿರತಕ್ಕಂಥವ್ರು ಮುಂದೆ ಈ ಕರ್ತೃ ಗುರುಸಿದ್ದೇಶ್ವರನ ಸೇವೆ ಮಾಡಿದ್ದಕ್ಕೆ ಅವರು ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂತಹ ಉದಾಹರಣೆಗಳಲ್ಲಿ ಅವರು